ರಾಜ್ಯ ರಾಜಕಾರಣದಲ್ಲಿ ದಿವಸಕ್ಕೆ ಒಂದು ಹೊಸ ಬೆಳವಣಿಗೆಗಳು ಆಗ್ತಾನೇ ಇದೆ. ಇದರ ಪರಿಣಾಮವಾಗಿಯೇ ನಮ್ಮ ರಾಜ್ಯದ ವಿಧಾನಸಭೆಗೆ ಮಧ್ಯಂತರ ಚುನಾವಣೆಗಳು ವಕ್ರಿಸ್ಬಿಡ್ತವ ಅನ್ನುವಂತಹ ಸಂದೇಹಗಳು ಕೂಡ ಹೆಚ್ಚುತ್ತಾ ಹೋಗ್ತಾ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮುಡಾ ಹಗರಣ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಲ್ಲೊಂದು ದಾಖಲೆಗಳನ್ನು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಹೆಕ್ಕಿ ತೆಗಿತಾ ಇದ್ದಾರೆ. ಅದರ ದೂರನ್ನು ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡ್ತಾನೆ ಬಂದಿದ್ದಾರೆ. ಈಗ ಪ್ರಮುಖವಾಗಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಕೆ ಮಾಡಿರುವ ದೂರು ಏನು ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇಂಗ್ಲೀಷ್ ಸಹಿಯನ್ನು ನಕಲು ಮಾಡಲಾಗಿದೆಯಾ ಅನ್ನುವ ಸಂದೇಹಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಯಾಕೆಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿದ್ದ ಅವಧಿನಲ್ಲೇ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಇದ್ದವರು. ಆವಾಗಿನಿಂದ ಅವರು ತಮ್ಮ ಸಹಿಯನ್ನು ಕನ್ನಡದಲ್ಲೇ ಮಾಡ್ತಾ ಬಂದಿದ್ದಾರೆ. ಅಪರೂಪಕ್ಕೆ ಅಥವಾ ಸಂದರ್ಭ ಬಂದಾಗ ಇಂಗ್ಲೀಷ್ನಲ್ಲಿ ಸಹಿ ಮಾಡಿರುವಂಥದ್ದು ಕೂಡ ಇದೆ. ಆದರೆ ಇಂತಹ ಇಂಗ್ಲೀಷ್ ಸಹಿಯನ್ನು ಈಗ ನಕಲು ಮಾಡಲಾಗಿದೆಯಾ ಅನ್ನುವ ಸಂದೇಹವನ್ನು ಸ್ನೇಹಮಯಿ ಕೃಷ್ಣ ವ್ಯಕ್ತಪಡಿಸಿ ಅದಕ್ಕೆ ಸಂಬಂಧಪಟ್ಟ ದೂರನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಇದು ಯಾಕಪ್ಪ ಅಂತಂದರೆ, ಸಿದ್ದರಾಮಯ್ಯ ಅವರು ಬಾದಾಮಿ ವಿಧಾನಸಭಾ ಕ್ಷೇತ್ರದ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಸಲ್ಲಿಸಿದ ದಾಖಲೆಗಳಲ್ಲಿ ಮತ್ತು MLA ಆಗಿ ಆಯ್ಕೆಯಾದ ನಂತರ ಲೋಕಾಯುಕ್ತಕ್ಕೆ ಪ್ರತಿ ವರ್ಷ ಸಲ್ಲಿಕೆಯಾಗಿರುವಂತಹ ಅಫಿಡವಿಟ್ನಲ್ಲಿ ಮಾಡಿರುವಂತಹ ಇಂಗ್ಲೀಷ್ ಸಹಿಗಳು ಒಂದು ರೀತಿಯಲ್ಲಿವೆ, ಅಂದರೆ ಅವೆಲ್ಲವೂ ಹೋಲಿಕೆ ಆಗುವಂಥವೇ ಇದೆ. ಆದರೆ ಕಳೆದ ತಿಂಗಳು ಮುಡಾಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ರಾಜ್ಯಪಾಲರಿಗೆ ಸಲ್ಲಿಸಿದಾಗ ಮಾಡಿರುವಂತಹ ಸಹಿ ಬೇರೆ ಪತ್ರಗಳಲ್ಲಿ ಸಿದ್ದರಾಮಯ್ಯ ಅವರು ಮಾಡಿರುವಂತಹ 4 ಸಹಿಗಳಿಗೆ ಹೋಲಿಕೆಯಾಗುವ ರೀತಿಯಲ್ಲಿ ಇಲ್ಲ. ಹೀಗಾಗಿಯೇ ರಾಜ್ಯಪಾಲರಿಗೆ ಸಲ್ಲಿಸಿರುವ ದಾಖಲೆಗಳೇನಿದೆಯೋ ಅದರಲ್ಲಿ ಸಿದ್ದರಾಮಯ್ಯ ಅವರೇ ಸಹಿ ಮಾಡಿಲ್ಲ, ಬೇರೆಯವರು ಮಾಡಿರಬಹುದು ಅನ್ನುವ ಸಂದೇಹವನ್ನು ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ದೂರಿನ ರೂಪದಲ್ಲಿ ದಾಖಲೆಗಳ ಸಮೇತ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಇದರ ನಡುವೆ ಈ 50-50ರ ಅನುಪಾತದಲ್ಲಿ ನಿವೇಶನಗಳನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ಅಥವಾ ನಿಯಮವನ್ನು ಮಾಡಿದ್ದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿನಲ್ಲೇ ಅನ್ನುವಂತಹ ದಾಖಲೆಗಳು ಕೂಡ ಲಭ್ಯ ಆಗಿದೆ. ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಮುಡಾಗೆ ಬದಲಿ ನಿವೇಶನಕ್ಕೆ ಆಗ್ರಹಿಸಿ ಅರ್ಜಿಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಡಾ ಒಂದು ಪತ್ರವನ್ನು ಬರೀತದೆ. ಅದು 2014ರ ಜೂನ್ 23ನೇ ತಾರೀಕು. ಅದರಲ್ಲಿ 60-40ರ ಅನುಪಾತದಲ್ಲಿ ನಿಮಗೆ ನಿವೇಶನಗಳನ್ನು ಕೊಡ್ತೀವಿ ಅನ್ನುವ ಉಲ್ಲೇಖವನ್ನು ಮಾಡುತ್ತದೆ. ಆದರೆ ಶ್ರೀಮತಿ ಪಾರ್ವತಿಯವರು ಅದನ್ನು ನಿರಾಕರಿಸ್ಬಿಡ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ, ಅಂದರೆ 2015ರ ಫೆಬ್ರವರಿ 11ನೇ ತಾರೀಕಿನಂದು ಸರ್ಕಾರ ಅಧಿಕೃತ ಪ್ರಕಟಣೆಯನ್ನು ಗೆಜೆಟ್ನಲ್ಲಿ ಹೊರಡಿಸುತ್ತೆ. ಅದರ ಪ್ರಕಾರ 50-50ರ ಅನುಪಾತದಲ್ಲಿ ನಿವೇಶನವನ್ನು ಕೊಡಬೇಕು ಅನ್ನುವುದಾಗಿರ್ತದೆ. ಅಂದರೆ ಆ ರೀತಿಯ ನಿಯಮವನ್ನು ಮಾಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯ ಅವರು. ಹೀಗಾಗಿ ಆ ಹಿಂದೆ ಇದ್ದ 60-40 ಅನುಪಾತದ ಬದಲಿಗೆ 50-50 ಅನುಪಾತದ ನಿವೇಶನಗಳನ್ನು ಕೊಡಬೇಕು ಅನ್ನುವಂತಹ ನಿಯಮವನ್ನು ಮಾಡಿದ್ದು ಸಿದ್ದರಾಮಯ್ಯ ಅವರು. ಇದಾಗಿದ್ದು ಮುಡಾಗೆ ಶ್ರೀಮತಿ ಪಾರ್ವತಿಯವರು ಅರ್ಜಿಯನ್ನು ಸಲ್ಲಿಸಿದ್ದ ನಂತರದಲ್ಲಿ ಆಗಿರುವಂತಹ ಬೆಳವಣಿಗೆ. ಹೀಗಾಗಿಯೇ ಸಿದ್ದರಾಮಯ್ಯ ಅವರ ಸರ್ಕಾರವೇ ಮುಖ್ಯಮಂತ್ರಿಯವರ ಪತ್ನಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ 50-50 ಅನುಪಾತದ ನಿವೇಶನಗಳನ್ನು ಕೊಡೋದಕ್ಕೆ ನಿಯಮಗಳನ್ನು ಮಾಡಿತ್ತು ಅನ್ನುವಂತಹ ದಾಖಲೆಗಳು ಕೂಡ ಲಭ್ಯ ಆಗಿದ್ದು, ಅದನ್ನು ಕೂಡ ಈಗಾಗಲೇ ಸ್ನೇಹಮಯಿ ಕೃಷ್ಣ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಹಾಗೆಯೇ ಒಂದು ಸಮಿತಿಯನ್ನು ನೇಮಕ ಮಾಡಲಾಗ್ತದೆ. ಆ ಸಮಿತಿ 50-50ರ ಅನುಪಾತದಲ್ಲಿ ನಿವೇಶನವನ್ನು ಕೊಡುವಂಥದ್ದು ಸರಿಯಿಲ್ಲ ಅನ್ನುವಂತಹ ಶಿಫಾರಸನ್ನು ಕೂಡ ಸರ್ಕಾರಕ್ಕೆ ಮಾಡಿರ್ತದೆ. ಆದರೆ ಅದೆಲ್ಲವನ್ನು ಉಲ್ಲಂಘಿಸಿಯೇ ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿಯವರಿಗೆ 50-50 ಅನುಪಾತದಲ್ಲಿ ನಿವೇಶನಗಳನ್ನು ಕೊಡಲಾಗಿದೆ ಅನ್ನುವುದಕ್ಕೆ ಪೂರಕವಾದ ದಾಖಲೆಗಳನ್ನು ಮತ್ತು ಮುಖ್ಯಮಂತ್ರಿಯವರ ಸಹಿಯೇ ಸುಳ್ಳು
ಅಥವಾ ಮುಖ್ಯಮಂತ್ರಿಯವರ ಸಹಿಯನ್ನೇ ಬೇರೆಯವರು ಮಾಡಿರ್ಬೋದಾ ಅನ್ನುವಂತಹ ದಾಖಲಾತಿಗಳನ್ನು ಈಗ ರಾಜ್ಯಪಾಲರಿಗೆ ಕಳುಹಿಸಿ ಪ್ರಶ್ನೆ ಮಾಡಲಾಗಿದೆ. ಹೀಗೆ ದಿನಕ್ಕೆ ಒಂದಲ್ಲ ಒಂದು ರೀತಿಯ ಹೊಸ ಪ್ರಕರಣಗಳು ದಾಖಲೆಗಳು ಸಿಗ್ತಾ ಹೋಗ್ತಾ ಇರೋದ್ರಿಂದ ಮೂಲ ಹಗರಣದಲ್ಲಿ ಸಿದ್ದರಾಮಯ್ಯ ಅವರನ್ನು ಬದಲು ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿಬಿಡ್ಬೋದು ಅನ್ನುವಂತಹ ಬೆಳವಣಿಗೆಗಳು ಕೂಡ ಆಗ್ತಾಯಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೋದಾ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬೋದಾ ಅನ್ನುವ ಮಾತುಗಳು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಖರ್ಗೆ ಅವರು ಬಹಳ ವರ್ಷಗಳಿಂದ ನಿಷ್ಠಾವಂತ ಕಾಂಗ್ರೆಸ್ಸಿಗರಾಗಿದ್ದಾರೆ. ಆದರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ವಂಚಿತ ಆಗಿದೆ. ಈಗ AICC ಅಧ್ಯಕ್ಷರಾಗಿರುವ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಿ ಬಂದು ಮುಖ್ಯಮಂತ್ರಿಯಾಗುವ ಉಮೇದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವುದರ ಜೊತೆಗೇ ಒಂದು ವೇಳೆ ಖರ್ಗೆಯವರು ರಾಜ್ಯ ರಾಜಕಾರಣಕ್ಕೆ ಬರದೇ ಹೋದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಜಿ ಪರಮೇಶ್ವರ್ ಅವರಿಗೆ ಕೊಡಬೇಕು ಅನ್ನುವ ದೊಡ್ಡ ಬೆಳವಣಿಗೆಗಳು ದೆಹಲಿಯ ಮಟ್ಟದಲ್ಲಿ ನಡೀತಾ ಇವೆ. ಇದಕ್ಕೆ ಉದಾಹರಣೆ ಪರಮೇಶ್ವರ್ ಅವರು ದೆಹಲಿಯಲ್ಲೇ ಉಳಿದುಕೊಂಡು ಅಲ್ಲಿ ವರಿಷ್ಠರ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇರುವಂಥದ್ದು ಮುಖ್ಯವಾಗಿದೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆಸೆಯಿಂದ ಓಡಾಟವನ್ನು ಮಾಡ್ತಾ ಇರುವುದರ ಜೊತೆಗೇ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಒಟ್ಟಾರೆ ಪರಿಣಾಮವಾಗಿ ಕಾಂಗ್ರೆಸ್ನಲ್ಲೇ ನಾಯಕ ಸ್ಥಾನ ಬದಲಾವಣೆ ಆಗುವುದು ನಿಶ್ಚಿತ. ಆದರೆ ಬೇರೆ ಬೇರೆ ನಾಯಕರುಗಳು ಕೂಡ ಆ ಸ್ಥಾನದ ಮೇಲೆ ಕಣ್ಣಿಡೋದು, ಅದಕ್ಕಾಗಿ ಹೋರಾಟವನ್ನು ಮಾಡೋದು ಸಹಜ. ಇದೆಲ್ಲದರ ಒಟ್ಟು ಪರಿಣಾಮವಾಗಿ ರಾಜಕೀಯ ಗೊಂದಲದ ಸ್ಥಿತಿ ಕಾಂಗ್ರೆಸ್ನಲ್ಲೇ ಉಂಟಾಗಿಬಿಡ್ಬೋದು. ಅಂತಹ ಸ್ಥಿತಿಯಲ್ಲಿ ಮಧ್ಯಂತರ ಚುನಾವಣೆಗಳು ಘೋಷಣೆಯಾಗುವಂತಹ ಸಂದರ್ಭಗಳು ಕೂಡ ಉಂಟಾಗಿಬಿಡಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಮಾಡಿಕೊಂಡಿದೆ. ಅದಕ್ಕಾಗಿ ತಯಾರಿಯನ್ನು ಈಗಿನಿಂದಲೇ ಆರಂಭವನ್ನು ಮಾಡಿರುವುದು ಕೂಡ ನಿಜ. ನ್ಯಾಯಾಲಯದ ಆದೇಶದ ನಂತರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಾದರೂ ದೊರೆತರೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುವ ಅನಿವಾರ್ಯ ಸ್ಥಿತಿ ಉಂಟಾಗಬಹುದು. ಹಾಗೆ ಅವರು ಇಳಿಯುವಂತಹ ಸ್ಥಿತಿ ಉಂಟಾದಾಗ ಅದೇ ಪಕ್ಷದಲ್ಲಿ ಉಂಟಾಗುವ ಇತರೆ ನಾಯಕರುಗಳ ಭಾರೀ ಹೋರಾಟದಿಂದಾಗಿ ಗೊಂದಲದ ಪರಿಸ್ಥಿತಿ ಉಂಟಾಗಿ ಅದರ ಒಟ್ಟು ಪರಿಣಾಮವಾಗಿ ಚುನಾವಣೆ ಬರುವಂತಹ ಸ್ಥಿತಿ ಎದುರಾಗಿ ಬಿಡಬಹುದು. ಅಂತಹ ಸ್ಥಿತಿ ಎದುರಾಗಲಿ ಅನ್ನುವಂತಹ ವ್ಯೂಹಗಳನ್ನೇ ವಿರೋಧ ಪಕ್ಷಗಳು ಸದ್ದಿಲ್ಲದೇ ಮಾಡ್ತಾ ಇದ್ದಾವೆ. ವರಿಷ್ಠರಿಗೆ ಸಿದ್ದರಾಮಯ್ಯ ಅವರನ್ನು ಬದಲಾಯಿಸುವ ಯಾವುದೇ ಇಚ್ಛೆ ಇಲ್ಲ. ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯ ತಪ್ಪನ್ನು ಮಾಡಿರುವ ಸಾಧ್ಯತೆಗಳು ಇಲ್ಲ. ಹೀಗಾಗಿ ಇಡೀ ಪಕ್ಷ ಸಿದ್ದರಾಮಯ್ಯ ಅವರ ಜೊತೆ ನಿಲ್ಲುತ್ತೆ ಅಂತ ಎಷ್ಟೇ ಹೇಳಿಕೊಂಡರೂ ಕೂಡ ನ್ಯಾಯಾಲಯ ಏನಾದರೂ ತನ್ನ ಮುಂದೆ ಇರುವ ಕೇಸನ್ನು ಇತ್ಯರ್ಥ ಮಾಡುವ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅಂದರೆ ತನಿಖೆಗೆ ಒಪ್ಪಿಗೆಯನ್ನು ಸೂಚಿಸಿಬಿಟ್ರೆ ಅದು ಒಂದು ರೀತಿಯಲ್ಲಿ ದೊಡ್ಡ ಡೋಲಾಯಮಾನ ಸ್ಥಿತಿಯನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಲ್ಲ, ರಾಜ್ಯ ರಾಜಕೀಯದಲ್ಲೂ ಎಬ್ಬಿಸಿಬಿಡ್ತದೆ. ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾಯಕತ್ವದ ಮೇಲಾಟ ಆ ಕಾಂಗ್ರೆಸ್ ಪಕ್ಷದಲ್ಲೇ ದೊಡ್ಡ ಮಟ್ಟದಲ್ಲಿ ಹೇಳ್ಬೋದು. ಅದನ್ನು ನಿವಾರಣೆಯಾಗುವುದಕ್ಕಾಗಿ ಮಧ್ಯಂತರ ಚುನಾವಣೆಗಳು ಎದುರಾಗಿ ಬಿಡ್ಬೋದು ಅನ್ನುವಂತಹ ಲೆಕ್ಕಗಳಲ್ಲಿ ಮೈತ್ರಿ ಪಕ್ಷಗಳು ಇವೆ. ಇದಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಚುನಾವಣೆಗೆ ಬೇಕಾದ ಸಿದ್ಧತೆಗಳನ್ನು ಮೈತ್ರಿ ಪಕ್ಷಗಳು ಮಾಡಿಕೊಳ್ತಾ ಇವೆ. ಈ ನಿಟ್ಟಿನಲ್ಲೇ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯಲ್ಲೂ ಸರ್ಕಾರವನ್ನು ಅಲುಗಾಡಿಸೋದಕ್ಕೆ, ಅಸ್ಥಿರಗೊಳಿಸೋದಕ್ಕೆ, ಬೀಳಿಸೋದಕ್ಕೆ ಆಸ್ಪದವನ್ನು ಕೊಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಪ್ರತಿತಂತ್ರವನ್ನು ಹೆಣಿತಾ ಇದೆ. ಅದರ ಪೂರಕ ಭಾಗವಾಗಿಯೇ ಒಂದು ವೇಳೆ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವುದೇ ಆದರೆ ಬದಲಿಯಾಗಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಳ ಆಗ್ತಾ ಹೋಗ್ತಾ ಇದೆ. ಆದರೆ ಪರಮೇಶ್ವರ್ ಅವರಿಗೆ ತೊಡರುಗಾಲು ಹಾಕುವುದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತೊಡರುಗಾಲು ಹಾಕುವುದಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ
ತೊಡರುಗಾಲು ಹಾಕುವುದಕ್ಕಾಗಿ ಆರ್ ವಿ ದೇಶಪಾಂಡೆ ಹೀಗೆ ಒಬ್ಬೊಬ್ಬ ನಾಯಕರು ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ. ಈ ಕ್ಯೂನಲ್ಲಿ ನಿಂತಿರುವ ನಾಯಕರುಗಳಲ್ಲಿ ಒಮ್ಮತ ಬಾರದೇ ಹೋದರೆ ಸರ್ಕಾರವೇ ಅತಂತ್ರ ಸ್ಥಿತಿಗೆ ಸಿಲುಕಿಕೊಂಡಂತಹ ಸಂದರ್ಭ ಎದುರಾದರೆ ಆಗ ಅನಿವಾರ್ಯವಾಗಿ ಮಧ್ಯಂತರ ಚುನಾವಣೆಗೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತವೆ ಅನ್ನುವ ಲೆಕ್ಕಾಚಾರದಲ್ಲಿ ಮೈತ್ರಿ ಪಕ್ಷಗಳು ಇವೆ ಅನ್ನುವ ಮಾತನ್ನು ಹೇಳುವುದರ ಜೊತೆಗೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಕಲು ಸಹಿ ಆಗಿದೆಯಾ, ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇದ್ದಾಗಲೇ 50-50 ಅನುಪಾತದಲ್ಲಿ ನಿವೇಶನ ಹಂಚಬೇಕು ಅನ್ನುವ ನಿಯಮ ಮಾಡಿರುವಂತಹ ಪತ್ರ ಎಲ್ಲವೂ ಕೂಡ ಈಗ ಮತ್ತೆ ರಾಜ್ಯಪಾಲರ ಅಂಗಳದಲ್ಲಿ ಇದೆ. ದೊಡ್ಡ ಕುತೂಹಲಕರ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಮತ್ತು ಪ್ರಗತಿಪರರಿಗೂ ಈಗಾಗಲೇ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಶ್ರೀ ಸಾಯಿ ಸಂಸ್ಥೆಗೆ ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಾಗ ಗಣಿಗಾರಿಕೆಗೆ ಭೂಮಿಯನ್ನು ಕೊಟ್ಟಿದ್ದಾರೆ ಅನ್ನುವ ಆರೋಪಕ್ಕೆ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವುದು ಕೂಡ ದೊಡ್ಡ ವಿಚಾರವಾಗಿಯೇ ರಾಜ್ಯದ ಮುಂದೆ ಇದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ.